ಟೈಮ್ ಹೋಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ರಾತ್ರಿ ಊಟಕ್ಕೆ ನಾವು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಮಟನ್ ಸುಕ್ಕ. ಅಮ್ಮ ಈಗ ಕುಕ್ಕರ್ನ ಇಟ್ಟರು. ಕುಕ್ಕರ್ ಬಿಸಿಗಿಟ್ಟಾಯಿತು. ಹಾಗೆ ಎಣ್ಣೆ ಹಾಕಬೇಕಿನ್ನು, ಬಿಸಿ ಆಗ್ತಾ ಇದೆ ಕುಕ್ಕರ್. ಮಸಾಲೆಗೆ ನೋಡಿ, ಇರಿ ಹೇಳ್ತೀನಿ. ಅಷ್ಟರಲ್ಲಿ ಅಮ್ಮ ಕುಕ್ಕರ್ಗೆ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಓಕೆನಾ. ಮಟನ್ ಸ್ವಲ್ಪ ಸಾಕು, ಯಾಕಂದರೆ ಕೊಬ್ಬಿನ ಅಂಶ ಇರುತ್ತಲ್ಲ ಮಟನ್ದು, ಸೊ ಅದರಲ್ಲೇ ಎಣ್ಣೆ ಬಿಡೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮಸಾಲ ಐಟಮ್ಸು ಏನೇನು ಹಾಕ್ತಾ ಇದೆಯಮ್ಮ? ಒಂದೆರಡು ಚಕ್ಕೆ, 2 ಲವಂಗ ಹಾಕ್ತೀನಿ ಅಷ್ಟೇ. 2 ಚಕ್ಕೆ, 2 ಲವಂಗ ಹಾಕ್ತಾ ಇದ್ದಾರೆ. ಹಾಗೆ ಸಾಂಬಾರು ಈರುಳ್ಳಿ ಎತ್ತಿಟ್ಕೊಂಡಿದ್ದಾರೆ ಅಮ್ಮ ನೋಡಿ. 1 ಇಡೀ ಆಗೋಷ್ಟು ಸಾಂಬಾರು ಈರುಳ್ಳಿ, ಹಾಗೆ 1-2 ಮೆಣಸಿನ್ಕಾಯಿ ಹಾಕ್ತಿದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು ಸ್ವಲ್ಪ ಮಾಮೂಲಿ ಈರುಳ್ಳಿ, ದೊಡ್ಡ ಈರುಳ್ಳಿ ಇದೆಯಲ್ಲ ಅದನ್ನು ಸಣ್ಣ ಸಣ್ಣದಾಗೆ ಕಟ್ ಮಾಡಿದ್ದಾರೆ, ಹಾಗಾಗಿ ಅದನ್ನು ಹಾಕ್ತಾ ಇದ್ದಾರೆ. 2 ಈರುಳ್ಳಿನೂ ಮಿಕ್ಸ್ ಮಾಡಿ ಹಾಕ್ತಿದ್ದಾರೆ. ಈಗ ಚೆನ್ನಾಗೆ ತೊಳೆದು ಎತ್ತಿಟ್ಕೊಂಡಿರೋ ಅಂಥ ಮಟನ್ ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆ, ಇಡ್ಲಿ, ಮುದ್ದೆಗೆ ಎಲ್ಲ ಸಕ್ಕತ್ತಾಗಿರುತ್ತೆ ಮಾತ್ರ ಈ ರೀತಿ ಮಾಡಿದ್ರೆ, ಓಕೆನಾ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ತಿದ್ದಾರೆ ನೋಡಿ. ಈಗ ಗೊತ್ತಲ್ಲ, ಮಟನ್ ಬೇಯೋದಕ್ಕೆ ಅಮ್ಮಮ್ಮ ಅಂದ್ರೂ ಒಂದು 6-7 ವಿಷಲ್ ಆದರೂ ಬೇಕು, ಆಗಲೂ ಚೆನ್ನಾಗಿ ಬೇಯೋದು. ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದಾರೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ಎಲ್ಲ ಚೆನ್ನಾಗೆ. ಹಾಗೆ ಮಟನ್ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿ ಹಾಕೊಳ್ಳಿ. ಸ್ವಲ್ಪ ಹಾಕ್ತಿದ್ದಾರಮ್ಮ ನೀರು. ಮಟನಲ್ಲೂ ನೀರಿನ ಅಂಶ ಹಾಗೆ ಕೊಬ್ಬಿನ ಅಂಶ ಬಿಡೋದ್ರಿಂದ ನಾವು ಸುಕ್ಕ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕ್ತಾ ಇಲ್ಲ, ಆಯಿತಾ. ಒಂದು 6 ವಿಷಲ್ ಬೇಕು ಈ ಕುಕ್ಕರ್ನಲ್ಲಿ, ಆಗ ಚೆನ್ನಾಗಿ ಬೇಯುತ್ತೆ. ಅದೇ ವಿಷಲ್ ಹಾಕ್ತಿದ್ದಾರೆ. ಆಯಿತು, ಇನ್ನು ಮಸಾಲೆ ರೆಡಿ ಮಾಡಬೇಕೀಗ ರುಬ್ಬಕ್ಕೆ. ತೆಂಗಿನಕಾಯಿ. ಇನ್ನು ಚಿಕನ್ ಬೇರೆ ಇದೆ ನೋಡಿ, ಇಲ್ಲಿ ಚಿಕನ್ ಗ್ರೇವಿ ಮಾಡಬೇಕು, ಮಾಡೋಣ, ಓಕೆನಾ. ಅಮ್ಮ ಈಗ ಮಿಕ್ಸಿ ಜಾರಿಗೆ ಮಸಾಲೆಗೆ ಎಲ್ಲ ಹಾಕ್ತಿದ್ದಾರೆ ನೋಡಿ. ಮಸಾಲೆ ರುಬ್ಬಕ್ಕೆ ಕಾಳು ಮೆಣಸು, ಚಕ್ಕೆ, ಲವಂಗ ಎತ್ತಿಟ್ಕೊಂಡಿದ್ದಾರೆ. 1 ಇಡೀ ಆಗೋಷ್ಟು ಕಾಯಿ ತುರಿ, ಹಾಗೆ 2 ಈರುಳ್ಳಿ ಅಲ್ಲಮ್ಮ, 2 ಈರುಳ್ಳಿ, 4 ಟೊಮೆಟೊ, ಚಿಕ್ಕದೇ 2 ಈರುಳ್ಳಿ, ಓಕೆನಾ. ಇದಿಷ್ಟು ಮಸಾಲೆ ರುಬ್ಬಕ್ಕೆ 2 ಟೊಮೆಟೊನಾ. ಕಾಳು ಮೆಣಸು ಒಂದು ಸ್ವಲ್ಪ ಜಾಸ್ತಿ ಇದೆ, 2 ಸ್ಪೂನ್ ಆಗೋಷ್ಟಿದೆ. ಚಕ್ಕೆ, ಲವಂಗ ಒಂದು ಸ್ವಲ್ಪ, ಓಕೆನಾ. ಕುಕ್ಕರಲ್ಲಿ ವಿಷಲ್ ಬರೋಕ್ಕೆ ಶುರು ಆಯಿತು. ಇದು ಇಷ್ಟನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ.
ವಿಷಲ್ ಹೋಗಿದೆ, ಒಂದು 6-7 ವಿಷಲ್ ಆದರೂ ಆಯಿತು. ಈಗ ಕುಕ್ಕರ್ ಓಪನ್ ಮಾಡ್ತಿದ್ದಾರೆ ನೋಡಿ. ಒಂದು ಸೈಡ್ ಅನ್ನ ಆಗ್ತಾ ಇದೆ. ಈಗ ಇದಕ್ಕೆ ಮಸಾಲೆ ಹಾಕಿ ತಿರ್ಗಾ ಸ್ಟವ್ ಹಚ್ತಿದ್ದಾರೆ. ಆ್ಯಕ್ಚುಲಿ ಇಷ್ಟೊತ್ತು ಒಂದು ಸ್ವಲ್ಪ ಕಿಚನ್ ಬ್ಯುಸಿ ಇತ್ತು. ಒಂದು ಆರ್ಡ್ರ್ ಬಂದಿತ್ತು, ಝೊಮೊಟೊ ಆರ್ಡ್ರು, ಒಂದು ಎಗ್ ದೋಸೆ, ಹಾಗೆ ಇನ್ನೊಂದು ಬಂದುಬಿಟ್ಟು ಮೈಸೂರು ಬೋಂಡ. ಸೊ ಅದು ಮಾಡಿ ಕಳಿಸೋ ಅಷ್ಟರಲ್ಲಿ ಡಿಲೇ ಆಗಿಬಿಡ್ತು ನಮ್ಮದು ವೀಡಿಯೋ. ಇವಾಗ ವೀಡಿಯೋ ಆನ್ ಮಾಡಿದ್ದೀನಿ. ಅದು ವೀಡಿಯೋ ಮಾಡೋಣ ಅಂದ್ಕೊತೀನಿ, ಅದು ಪ್ರಿಪ್ರೇಷನ್ ಟೈಮಿಂಗ್ಸ್ ಕಮ್ಮಿ ಇರುತ್ತೆ, ಹಾಗಾಗಿ ಮೊಬೈಲ್ ಆನ್ ಮಾಡಿ. ಮೆಣಸಿನ ಪುಡಿ ಹಾಕ್ತಿದ್ದಾರೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮೆಣಸು ಹಾಕಿದ್ವಿ ಸ್ವಲ್ಪನೇ. ಓಕೆ. ಪ್ರಿಪ್ರೇಷನ್ ಟೈಮಿಂಗ್ಸ್ ಕಮ್ಮಿ ಇರುತ್ತೆ, ಹಾಗಾಗಿ ಬೇಗ ಮಾಡಿ ಕಂಪ್ಲೀಟ್ ಮಾಡಬೇಕು. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡ್ತೀನಿ, ಆದಷ್ಟು ವಿಡಿಯೋ ಮಾಡ್ತೀನಿ. ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದಾರೆ. ಹಾಗೆ ಮಟನ್ ಮಸಾಲ ಸ್ವಲ್ಪ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಆಗಲೇ ನಾವು ರುಬ್ಬಿದ್ವಲ್ಲ ಮಸಾಲೆ, ನಾನು ಮಿಕ್ಸಿ ಜಾರ್ನಲ್ಲಿ ಏನೇನೆಲ್ಲ ಹಾಕಿ ರುಬ್ಬೇಕಂತ ಹೇಳಿದ್ನಲ್ಲ, ಆ ಮಸಾಲೆ ರೆಡಿ ಇದೆ ನೋಡಿ. ಈಗ ಅದನ್ನು ಇದರಲ್ಲಿ ಹಾಕ್ಬಿಡೋಣ, ಆಯಿತಾ? ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರು. ಈಗ ಇದ್ದು ಎಲ್ಲನೂ ಸೇರಿ ಒಂದು ವಿಷಲ್. ಒಂದು ಬಿಡ್ತೀಯಮ್ಮ, 2 ಬಿಡ್ತೀಯಮ್ಮ? ಹಾಂ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಿದ್ದಾರೆ. ನೀರು ನೋಡಿ ಹಾಕ್ಕೊಡಿ, ಎಷ್ಟು ಬೇಕೋ ಅಷ್ಟು. ನಿಮ್ಗೆ ಇನ್ನೂ ತೆಳು ಬೇಕಿದ್ರೆ, ನಾನು ಒಂದು ಸ್ವಲ್ಪ ಇದು ಗಟ್ಟಿಯಾಗೆ ಮಾಡ್ತಿರೋದು, ಹಾಗಾಗಿ ನೀರು ಜಾಸ್ತಿ ಹಾಕಲಿಲ್ಲ ಅಮ್ಮ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ಇನ್ನೊಂದು 2 ವಿಷಲ್ ಬಿಟ್ಟರೆ ಇದು ಮೇಲ್ಗಡೆ ಎಣ್ಣೆ ಅಂಶ ತೇಲುತ್ತೆ, ಹಂಗಾಗುತ್ತೆ ನೋಡೋಕ್ಕೆ. ಅಬ್ಬಬ್ಬ ಹೇಗಿರುತ್ತೆ ಗೊತ್ತಾ? ವಿಷಲ್ ಹೋಗ್ತಾ ಇದ್ರೆ ಘಮ ಹಂಗೆ ಮನೆ ಫುಲ್ಲು ಘಮ ಹರಡ್ಕೊಂಡು ಬಿಟ್ಟಿತ್ತು, ಚೆನ್ನಾಗಿತ್ತು. ಮಿಕ್ಸ್ ಆಯಿತು. ಓಕೆ, ಇವಾಗ ಎಲ್ಲ ಚೆಂದ ಮಿಕ್ಸ್ ಮಾಡಿದ್ರೆ ಅಮ್ಮ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಡ್ತಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರು. ಈಗ ಮೊಟ್ಟೆ ಮನೆಯಲ್ಲಿ ಖಾಲಿ ಆಗಿದೆ, ಅದಕ್ಕೆ ಮೊಟ್ಟೆ ತರಿಸ್ಬೇಕು. ಆ್ಯಕ್ಚುಲಿ ನಿನ್ನೆ ಎಗ್ ಬುರ್ಜಿ ಆರ್ಡ್ರ್ ಬಂದಿತ್ತು. ತುಂಬ ಮೊಟ್ಟೆ ರಿಲೇಟೆಡ್ ಆರ್ಡರ್ಸ್ ಬರ್ತಾ ಇರುತ್ತೆ, ಹಾಗಾಗಿ ಮನೆಯಲ್ಲಿ ಮೊಟ್ಟೆ ಖಾಲಿ. ಈಗ ಹಿಂಗೆ ಹಾಕ್ಬಿಡೋದು ಅಷ್ಟೇ. ಇದೊಂದು 2 ವಿಷಲ್ ಅಷ್ಟೇ. ಮಟನ್ ಸಾರು ರೆಡಿ ಇದೆ. ಸೊ ಮಟನ್ ಸಾರು ಓಪನ್ ಮಾಡೋದಕ್ಕಿಂತ ಮುಂಚೆ ಅಮ್ಮ ಫಸ್ಟ್ ಪ್ಲೇಟಿಗೆ ಅನ್ನ ಹಾಕ್ತಿದ್ದಾರೆ. ಎಲ್ಲರಿಗೂ ಹೊಟ್ಟೆ ಅಷ್ಟು ಶುರು ಆಗಿದೆ, ಹಾಗಾಗಿ ಅನ್ನ ಹಾಕಾಯಿತು. ಈಗ ಕುಕ್ಕರ್ ಓಪನ್ ಮಾಡ್ತಿದ್ದಾರೆ. ವಿಜಲೆಲ್ಲ ಹೋಯ್ತು, ಓಕೆನಾ? ಸ್ಟೀಮ್ ಹೋಗಿದೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ. ಮಟನ್ ಗ್ರೇವಿ. ಸೊ ನೋಡಿದ್ರಲ್ಲ ನಮ್ಮ ಇವತ್ತಿನ ರೆಸಿಪಿನ. ಹಾಗೆ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೂ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಬಾಯ್.